ಇವಾಗ ಹೇಳಿದಷ್ಟೇ ಈಸಿ ಅಲ್ಲ ಆ ಒಂದು ಸ್ಟೇಜ್ ನ ಫೇಸ್ ಮಾಡೋದು. ತುಂಬಾ ಸಲ ನಿಮ್ಗೂ ತುಂಬಾ ಮೆಂಟಲಿ ತಗೊಂಡು ಹತ್ತಿದೀರಾ, ತುಂಬಾ ನೋವು ತೋಡ್ಕೊಂಡಿದ್ದೀರಾ. ಫೋಟೋಗಳಿಗೆ ನನ್ನ ಮುಖಕ್ಕೆ ಬೆತ್ತಲೆ ಆಗಿರುವಂತಹ ದೇಹವನ್ನ ಅಟ್ಯಾಚ್ ಮಾಡಿ ಹಿಜಾಬ್ ಹೋರಾಟದ ಸಂದರ್ಭದಲ್ಲಿ ಮಾರ್ಫ್ ಮಾಡಿ ಇಮೇಜಸ್ಗಳನ್ನ ವೈರಲ್ ಮಾಡಿದ್ರು. ತುಂಬಾ ಅವಾಗ ಎಮೋಷನಲಿ ನಂಗೆ ಹರ್ಟ್ ಆಯ್ತು. ಪ್ರಜ್ವಲ್ ರೇವಣ್ಣದು ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಇಡಿಯಟ್ ನನ್ನ ಹೆಸರನ್ನ ಅಲ್ಲಿ ತಗೊಂಡ್ ಬಂದು ಹಾಕಿ ನನ್ನ ಹೆಸರನ್ನ ಅದ್ರಲ್ಲಿ ತಾಳೆ ಹಾಕಿ ಏನೇನೋ ಮಾಡ್ದಾಗ ಆಗ ಹರ್ಟ್ ಆಯ್ತು. ಒಂದು ಹೆಣ್ಣು ಮಗಳು ಒಂದು ಒಳ್ಳೆ ವಿಚಾರಕ್ಕೆ ಒಂದು ಪೋಸ್ಟ್ ಹಾಕಿದ್ಲು ಅಂತ ಅಂದ್ರೆ ಅಲ್ಲಿ ಎದುರಿಸುವಂತ ಕಮೆಂಟ್ಗಳಾಗಿರ್ಬೋದು, ಮಾನಸಿಕವಾಗಿ ತುಂಬಾನೇ ಕುಗ್ಗಿ ಹೋಗುವಂತ ಚಾನ್ಸಸ್ಸೇ ಜಾಸ್ತಿ ಅನೇಕ ಹೆಣ್ಮಕ್ಳಿಗೆ. ಕಮೆಂಟ್ ಮಾಡಕ್ಕೆ ಅವನು ಸಮಯ ಕೊಡ್ತಿದ್ದಾನೆ ಅಂದ್ರೆ ತಿಳ್ಕೊ ನಿನ್ ಇಂಪಾರ್ಟೆನ್ಸ್ ಏನೋ ಇದೆ. ಇಷ್ಟೇ ಕೆಟ್ಟದಾಗಿ ನೋಡ್ತಾರೆ, ತಮ್ಗೆ ಹುಟ್ಟಿರೋ ಮಗಳನ್ನು ಇಷ್ಟೇ ಕೆಟ್ಟದಾಗಿ ನೋಡ್ತಾರೆ. ಹಾಗಾಗಿ ನನಗೂ ಹಾಗೆ ಕಮೆಂಟ್ ಮಾಡಿದ್ದಾರೆ. ಇನ್ನು ನಜ್ಮಾ ಅವರೇ, ಸೋಷಿಯಲ್ ಮೀಡಿಯಾದಲ್ಲಾಗುವಂತಹ ಕೆಲವೊಂದು ಅನ್ಹೆಲ್ದಿ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ಒಳ್ಳೇದಕ್ಕಿಂತ ಕೆಟ್ಟದಕ್ಕೆ ಯೂಸ್ ಆಗ್ತಾ ಇರೋದು ಜಾಸ್ತಿ. ಅದರಲ್ಲೂ ಒಂದು ಹೆಣ್ಣು ಮಗಳು ಒಂದು ಒಳ್ಳೆ ವಿಚಾರಕ್ಕೆ ಒಂದು ಪೋಸ್ಟ್ ಹಾಕಿದ್ಲು ಅಂತ ಅಂದ್ರೆ ಅಲ್ಲಿ ಎದುರಿಸುವಂತ ಕಮೆಂಟ್ಗಳಾಗಿರ್ಬೋದು, ಒಂದು ಮಾನಸಿಕವಾಗಿ ತುಂಬಾನೇ ಕುಗ್ಗಿ ಹೋಗುವಂತ ಚಾನ್ಸಸ್ಸೇ ಜಾಸ್ತಿ ಅನೇಕ ಹೆಣ್ಮಕ್ಳಿಗೆ. ಬಟ್ ಈ ವಿಚಾರದಲ್ಲಿ ನೀವು ಫೇಸ್ ಮಾಡಿ ಮುನ್ನುಗ್ಗಿ ನಡೀತಾ ಇರೋದನ್ನ ನೋಡ್ತಾ ಇದ್ರೆ ಆ ಧೈರ್ಯ ಎಲ್ರಿಗೂ ಬರೋಕ್ ಚಾನ್ಸೇ ಇಲ್ಲ. ಸೊ ಆ ಒಂದು ದಿನಗಳ ಬಗ್ಗೆ ಜೊತೆಗೆ ಈಗಲೂ ಕೂಡ ಆಕ್ಟಿವ್ ಆಗಿರ್ತೀರಾ? ನನ್ನ ತಾಯಿ ತುಂಬಾ ದೊಡ್ಡ ಧೈರ್ಯ ಆಯ್ತಾ. ಫಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಈ ತರ ಕಮೆಂಟ್ಗಳು ಬರ್ತಾ ಇತ್ತು. ನಾನು ಕೆಲವೊಂದಷ್ಟನ್ನು ಗಮನಿಸ್ತಿದ್ದೆ, ಕೆಲವೊಂದಷ್ಟನ್ನು ಇಗ್ನೋರ್ ಮಾಡ್ತಾ ಇದ್ದೆ. ನಂಗೆ ತುಂಬ ಯೋಚನೆ ಆಗ್ತಾ ಇದ್ದಿದ್ದು ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ತಂದೆ ತಾಯಿ ಹೇಗೆ ತಗೋತಾರೆ ಅಂತ. ನನ್ನ ತಾಯಿ ಯಾವಾಗಲೂ ಆ ಕಮೆಂಟ್ಗಳನ್ನ ಓದ್ಬಿಟ್ಟು ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡು ಹೇಳೋರು, ನಿನಗೆ ಕೆಟ್ಟದಾಗೋ ಒಳ್ಳೇದಾಗೋ ಕಮೆಂಟ್ ಮಾಡೋಕ್ಕೆ ಅವನು ಸಮಯ ಕೊಡ್ತಿದ್ದಾನೆ ಅಂದರೆ ತಿಳ್ಕೊ ನಿನ್ನ ಇಂಪಾರ್ಟೆನ್ಸ್ ಏನೋ ಇದೆ. ಹಾಗಾಗಿನೇ ಹೀಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಅವರೇ ಪಾಸಿಟಿವ್ ಆಗಿ ತಗೊಂಡ್ರು, ಪೇರೆಂಟ್ಸೇ ಪಾಸಿಟಿವ್ ಆಗಿ ತಗೊಂಡ್ಬಿಟ್ರು, ನನ್ನ ತಾಯಿನೇ ಪಾಸಿಟಿವ್ ಆಗಿ ತಗೊಂಡ್ಬಿಟ್ರು. ನನ್ನ ತಾಯಿ ದಿನ ಕಳ್ದಾಗ ಈಗ ಇಗ್ನೋರ್ ಮಾಡೇ ಓದಲೇಬೇಡ ಕಮೆಂಟು ಅಂತ. ಸೊ ನಾನು ಏನಿದ್ರು ಪೋಸ್ಟ್ ಮಾಡಿಬಿಡ್ತೀನಿ. ಆ ಕಮೆಂಟ್ಗಳನ್ನ ಹೋಗಿ ಓದೋದಾಗ್ಲಿ ನೋಡೋದಾಗ್ಲಿ ಮಾಡೋದೇ ಇಲ್ಲ. ಕೆಟ್ಟ ಮನಸ್ಥಿತಿ ಇರೋರು ಯಾವಾಗಲೂ ಕೆಟ್ಟದನ್ನೇ ಕಮೆಂಟ್ ಮಾಡ್ತಾರೆ. ಆ ಕೆಟ್ಟ ಮನಸ್ಥಿತಿ ಇರೋರನ್ನ ನಾನು ಏನು ಅನ್ಕೊಳ್ತೀನಿ ಒಂದ್ಸಲಿ ಅಂದರೆ ಅವರು ಅವರ ತಾಯಿನ, ತಂಗಿನ, ಅಕ್ಕನ್ನ ಅಥವಾ ಜೊತೆಲಿರೋ ಮಡದಿಯನ್ನ ಇಷ್ಟೇ ಕೆಟ್ಟದಾಗಿ ನೋಡ್ತಾರೆ, ತಮ್ಗೆ ಹುಟ್ಟಿರೋ ಮಗಳನ್ನು ಇಷ್ಟೇ ಕೆಟ್ಟದಾಗಿ ನೋಡ್ತಾರೆ. ಹಾಗಾಗಿ ನನಗೂ ಹಾಗೆ ಕಮೆಂಟ್ ಮಾಡಿದ್ದಾರೆ. ಇವ್ರದ್ದು ನೀಚವಾದಂಥ ಮೈಂಡ್ಸೆಟ್ಟು. ಅದೇ ಮೈಂಡ್ಸೆಟ್ಟಲ್ಲಿ ಬದುಕಲಿ ಬಿಡಿ, ಹಾಳಾಗಿ ಹೋಗಲಿ ಬಿಡಿ ಅಂತ ಒಂದು ಕಡೆ ಅನ್ಕೊತೀನಿ. ಇನ್ನೊಂದು ಕಡೆ ಅಪ್ಪ ದೇವರೇ ಸದ್ಬುದ್ಧಿ ಕೊಡಪ್ಪ, ಇವರಿಗೆಲ್ಲ ಯಾವಾಗ ಉದ್ಧಾರ ಆಗ್ತಾರೆ ಈ ಜನ. ಹುಟ್ಟುವಾಗ ತಾಯಿಯ ಭ್ರೂಣ ಬೇಕು, ತಾಯಿ ಒಬ್ಳು ಹೆಣ್ಣು. ಹುಟ್ಟಾದ್ಮೇಲೆ ಜೊತೆನಲ್ಲಿ ಆಟ ಆಡೋದಕ್ಕೆ, ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ತಂಗಿಯಾಗಿ, ಅಕ್ಕ ಆಗಿ, ಸಹೋದರಿಯಾಗಿ ಹೆಣ್ಣು ಬೇಕು. ಆಕೆ ಕೂಡ ಒಬ್ಳು ಹೆಣ್ಣು. ಅದಾದ ನಂತರ ತನ್ನ ಇಡೀ ಬದುಕನ್ನ ಜೊತೆಯಾಗಿ ಸಂಗಾತಿಯಾಗಿ ಕಳೆಯುವಂಥ ಶ್ರೀಮತಿ ಮಡದಿ, ಆಕೆ ಕೂಡ ಒಬ್ಬ ಹೆಣ್ಣು. ಬದುಕಿನ ಎಲ್ಲ ಘಟ್ಟದಲ್ಲೂ ಹೆಣ್ಣಿನ ಜೊತೆ ಮತ್ತು ಹೆಣ್ಣಿನ ಸಾಂಗತ್ಯ ಬೇಕೇ ಬೇಕು ಅಂತ ಇದ್ರೂ ಕೂಡ ಹೆಣ್ಣಿನ ಬಗ್ಗೆ ಇಷ್ಟು ನೀಚವಾಗಿ ಯೋಚನೆ ಮಾಡುವಂಥವ್ರು, ಚಿಂತನೆ ಮಾಡುವಂಥವ್ರು ಮನುಷ್ಯರೇ ಅಲ್ಲ ಅನ್ನೋದು ನನ್ನ ಕನ್ಕ್ಲೂಷನ್. ಬಟ್ ಇದನ್ನ ಇವಾಗ ಹೇಳಿದಷ್ಟೇ ಈಸಿ ಅಲ್ಲ ಆ ಒಂದು ಸ್ಟೇಜ್ ನ ಫೇಸ್ ಮಾಡೋದು. ತುಂಬಾ ಸಲ ನಿಮ್ಗೂ ತುಂಬಾ ಮೆಂಟಲಿ ತಗೊಂಡು ಹತ್ತಿದೀರಾ, ತುಂಬಾ ನೋವು ತೋಡ್ಕೊಂಡಿದ್ದೀರಾ, ತುಂಬಾ ಈ ತರ ಆಗಿದೆ. ನನಗೆ ನೆನಪಿದೆ, 2 ಇನ್ಸಿಡೆಂಟ್ನ ನಾನು ಶೇರ್ ಮಾಡ್ಕೊಬೇಕು. ಮೊದಲನೇ ಇನ್ಸಿಡೆಂಟು, ನನ್ನ ಫೋಟೋಗಳಿಗೆ ನನ್ನ ಮುಖಕ್ಕೆ ಬೆತ್ತಲೆ ಆಗಿರುವಂತಹ ದೇಹವನ್ನ ಅಟ್ಯಾಚ್ ಮಾಡಿ ಹಿಜಾಬ್ ಹೋರಾಟದ ಸಂದರ್ಭದಲ್ಲಿ ಮಾರ್ಫ್ ಮಾಡಿ ಇಮೇಜಸ್ಗಳನ್ನು ವೈರಲ್ ಮಾಡಿದ್ರು. ಅದಾದ್ಮೇಲೆ ಬೇರೆ ಬೇರೆಯವರೆಲ್ಲ ಆಲ್ಟ್ ನ್ಯೂಸ್ ಅವರು ಇವರು ಎಲ್ಲ ಒಂದಷ್ಟು ಫ್ಯಾಕ್ಟ್ ಚೆಕ್ಗಳೆಲ್ಲ ಮಾಡಿದ್ರು. ಅದ್ರ ಆಚೆ ಅವಾಗ ನಂಗೆ ತುಂಬ ಹರ್ಟ್ ಆಯಿತು. ನನ್ನದಲ್ಲದೆ ಇರುವಂಥ ಎಷ್ಟು ಸಮಯ ಇರುತ್ತೆ ಅವ್ರ ಹತ್ರ, ನಮ್ಮ ದೇಹಕ್ಕೆ ನಮ್ಮ ಫೇಸಿಗೆ ಸೂಟ್ ಆಗೋ ಥರ ದೇಹನ ಹುಡುಕಿ ಅದು ಕೂರಿಸಿ ಅಶ್ಲೀಲವಾಗಿ ಅದನ್ನು ತೋರಿಸೋದು. ತುಂಬ ಅವಾಗ ಎಮೋಷ್ನಲಿ ನಂಗೆ ಹರ್ಟ್ ಆಯಿತು. ಅದಾದ ನಂತರ ಈ ದೇಶ ಕಂಡು ಕೇಳರಿಯದೇ ಇರುವಂಥ ಒಂದು ಸ್ಕ್ಯಾಂಡಲ್ ನಡೀತು ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಪ್ರಜ್ವಲ್ ರೇವಣ್ಣದು. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಇಡಿಯಟ್ ನನ್ನ ಹೆಸರನ್ನ ಅಲ್ಲಿ ತಗೊಂಡು ಬಂದು ಹಾಕಿ ನನ್ನ ಹೆಸರನ್ನ ಅದ್ರಲ್ಲಿ ತಾಳೆ ಹಾಕಿ ಏನೇನೋ ಮಾಡ್ದಾಗ ಆಗ ಹರ್ಟ್ ಆಯಿತು. ಯಾಕಂದರೆ ನಾವು ಒಂದು ಘನತೆಯ ಬದುಕನ್ನು ಬದುಕಿರ್ತೀವಿ. ಸಮಾಜದಲ್ಲಿ ಬದುಕಬೇಕು ಅಂತಂದರೆ ಸುಲಭ ಅಲ್ಲ. ಒಬ್ಬ ಆ್ಯಂಕರ್ ಆಗಬೇಕು, ಅಥವಾ ಒಬ್ಬ ಜರ್ನಲಿಸ್ಟ್ ಆಗಬೇಕು, ಅಥವಾ ಒಬ್ಬ ಪೊಲಿಟಿಷಿಯನ್ ಆಗಬೇಕು, ಸಮಾಜದ ಮುಖ್ಯವಾದ ಸ್ತರದಲ್ಲಿ ಬದುಕಬೇಕು ಅಂತ ಅಂದಾಗ ನಾವು ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಬದುಕ್ತಿರ್ತೀವಿ. ಅದು ಸಮಾಜದ ಬೇರೆ ಬೇರೆ ವಿಚಾರಗಳನ್ನು ಪ್ರಶ್ನೆ ಮಾಡ್ತಾ ಸದಾ ಕಾಲದ ವಿರೋಧ ಪಕ್ಷವಾಗಿ ಬದುಕುವಂಥ ನಮ್ಮಂಥ ಹೆಣ್ಮಕ್ಳು ನಾವು ಮೈಯೆಲ್ಲ ಕಣ್ಣಾಗಿಯೇ ಬದುಕ್ತಿರ್ತೀವಿ.
ನಾವು ಕಟ್ಟುಪಾಡುಗಳನ್ನ ಮೀರ್ಕೊಂಡು ಬಂದಿರ್ತೀವಿ. ನಾವು ಕಷ್ಟನ ಎದುರಿಸ್ಕೊಂಡು ನಮ್ಮ ಹೆಸರನ್ನ ಒಂದು ಬಿಲ್ಡ್ ಮಾಡಿಕೊಂಡು ನಮ್ಮ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತೀವಿ. ಆಗ ನಮ್ಮ ಹಿನ್ನೆಲೆಗಳ ಬಗ್ಗೆ, ನಮ್ಮ ವ್ಯಕ್ತಿತ್ವಗಳ ಬಗ್ಗೆ, ನಮ್ಮ ಹೋರಾಟಗಳ ಬಗ್ಗೆ ಗೊತ್ತಿಲ್ಲದೆ ಇರೋರು ಬಾಯಿಗೆ ಬಂದಾಗ ಏನೋ ಮಾತಾಡಿದಾಗ, ನಾಲ್ಗೆ ಇದೆ, ಎಲುಬಿಲ್ಲ, ಅದಕ್ಕೆ ಡೇಟಾ ಇದೆ, ಬೆರಳುಗಳು ಏನು ಬೇಕಾದರೂ ಟೈಪ್ ಮಾಡ್ಬೋದು ಅಂತ ಹೆಣ್ಮಕ್ಳ ಬಗ್ಗೆ ಟೈಪ್ ಮಾಡ್ತಾರಲ್ಲ, ಇವ್ರುಗಳಿಗೆ ಆ ಕ್ಷಣ ನೆನಪಾಗಬೇಕಾಗಿರೋದು, ನಾನು ಯಾವ ತಾಯಿ ಹೊಟ್ಟೆಯಿಂದ ಹುಟ್ಟು ಬಂದಿದ್ದೀನಿ. ನನ್ನ ತಾಯಿನೂ ಕೂಡ ಒಬ್ಳು ಹೆಣ್ಣಲ್ವಾ, 9 ತಿಂಗಳು ಅವಳು ಎಷ್ಟು ಕಷ್ಟಪಟ್ಟಿರ್ತಾಳೆ. ಯಾವುದೋ ಒಬ್ಬ ಹೆಣ್ಣು ಬಗ್ಗೆ ಮಾತಾಡಿದಾಗ ಇದೇ ಥರ ಯಾರೋ ನನ್ನ ಮನೆ ಹೆಣ್ಮಕ್ಳ ಬಗ್ಗೆ ಬಿರುಸಾಗಿ ಬೇಕಾದಂಗೆ ಹೇಳಿದಾಗ ಏನು ಆಗಬಹುದು, ನನ್ನ ತಂಗಿ ಜೊತೆ ಏನಾಗ್ಬೋದು, ನನ್ನ ತಂಗಿಯ ಮೆಂಟಲ್ ಸ್ಟೇಟಸ್ ಏನಾಗ್ಬೋದು, ನನ್ನ ಅಕ್ಕನ ಮೆಂಟಲ್ ಸ್ಟೇಟಸ್ ಏನಾಗ್ಬೋದು, ನನ್ನ ಮಗಳಿಗೆ ಯಾರಾದರೂ ಹಿಂಗಂದರೆ ಏನು ಅನ್ನಿಸ್ಬಹುದು, ಅವಳು ಏನು ಕಷ್ಟ ಅನುಭವಿಸ್ಬೋದು. ಇದನ್ನು ಯೋಚನೆ ಮಾಡೋಕ್ಕೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ಟೈಮ್ ಇಲ್ವಲ್ಲ ಈ ಜನರಿಗೆ. ಸೊ ಅಫ್ಕೋರ್ಸ್ ನಾನು ನೋವು ಅನುಭವಿಸಿದ್ದೀನಿ. ನನಗೆ ನಾನು ಹೇಳ್ಬೋದು ಧೈರ್ಯ ಕೊಡೋದಕ್ಕೆ, ನಾನು ಇಗ್ನೋರ್ ಮಾಡ್ತೀನಿ ಅಂತ. ಯಾವತ್ತಾದರೂ ಒಂದ್ಸತಿ ಕಣ್ಣು ಹಾಯಿಸಿದಾಗ ಹರ್ಟ್ ಅನಿಸುತ್ತೆ, ನೋವು ಅಂತ ಅನಿಸುತ್ತೆ. ಬಟ್ ಐ ಆಮ್ ವೆರಿ ಫಾರ್ಚುನೇಟ್. ನನಗೆ ತುಂಬ ಪ್ರೋತ್ಸಾಹ ಕೊಡೋ ಪೇರೆಂಟ್ಸ್ ಇದ್ದಾರೆ, ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಬಿಯಾಂಡ್ ದ ರಿಲಿಜಿಯನ್, ಬಿಯಾಂಡ್ ದ ಕಾಸ್ಟ್ಸ್ ನನಗೆ ಫ್ರೆಂಡ್ಸ್ ಇದ್ದಾರೆ. ಈಗ ನಾನು ಫಾಸ್ಟಿಂಗ್ ಇದ್ದೀನಿ, ನನಗೆ ಬೆಳಿಗ್ಗೆ 4 ಗಂಟೆಗೆ ನಾನು ಎದ್ದು ಸ್ಟ್ರೈನ್ ಆಗಿರ್ತೀನಿ, ಹೊರಗಡೆ ಬಂದು ಮಲಗಿರ್ತೀನಿ, ತಿಂದಿರಲ್ವೋ ಅಂತ. ಬೆಳಿಗ್ಗೆ 4 ಗಂಟೆಗೆ ನನಗೆ ಇಷ್ಟವಾಗಿರೋ ಅಡುಗೆಗಳನ್ನ ಮಾಡ್ಕೊಂಡು ಬಂದು ಮನೆಗೆ ಕೊಡೋ ಫ್ರೆಂಡ್ಸ್ ನನಗಿದ್ದಾರೆ, ಹಿಂದೂ ಫ್ರೆಂಡ್ಸ್ ನನಗಿದ್ದಾರೆ. ಸೊ ಐ ವಿಲ್ ಫೀಲ್ ಲೈಕ್ ನನಗೆ ಈ ವಾತಾವರಣ ಅದೆಷ್ಟೇ ನೋವುಗಳಿದ್ರೂ ಕೂಡ, ಆ ಅವಮಾನಗಳಿದ್ರೂ ಕೂಡ ಅದನ್ನು ಮೀರಿ ಹೊರಗಡೆ ಬರೋದಕ್ಕೆ ಡೆಫಿನೆಟ್ಲಿ ಸಪೋರ್ಟಿವ್ ಆಗಿ ನಿಂತಿದೆ. ಖಂಡಿತ ಅಂತ ನೋವಿನ ಕ್ಷಣಗಳಿರಬಹುದು, ಜೊತೆಗೆ ಏನೇನು ಸ್ಟ್ರಗಲ್ ಫೋಟೋಸನ್ನ ಬುಲಿ ಅಂತ ಒಂದು ಆ್ಯಪಲ್ಲಿ ಸೇಲ್ಗೆ ಇಟ್ಟಿದ್ರು. ಓಕೆ ಓಕೆ. ನೇಷನ್ ವೈಡ್ ಒಂದಷ್ಟು ಜನ NRCCA ಹೋರಾಟ ಮಾಡಿದಂಥ ಹೆಣ್ಮಕ್ಳುಗಳು, ಲದೀದಾ ಮತ್ತು ಬೇರೆ ಬೇರೆ ಹೆಣ್ಮಕ್ಳು, ಆಫ್ರೀನ್, ನಂದು ಎಲ್ಲ ಫೋಟೋಗಳನ್ನ ಬಿಡ್ ಕೂಗೋ ತರಹಕ್ಕೆ, ಈಗ OLX ಅಲ್ಲೆಲ್ಲ ಮೊಬೈಲ್ ಬಿಡ್ಸ್ ಕೂಗ್ತಾರಲ್ಲ ಆ ಥರ ಬಿಡ್ ಕೂಗೋ ತರಹ ನನ್ನ ಫೋಟೋನೆಲ್ಲ ಅಲ್ಲಿ ಹಾಕಿ ಇಷ್ಟು ಬಿಡ್ಗಿದ್ದಾರೆ ಅಂತೆಲ್ಲ. ಸೊ ಅವೆಲ್ಲ ನೋವುಗಳನ್ನು ಎದುರಿಸ್ಬೇಕಾದ್ರೆ ಎಂಥ ಗಟ್ಟಿಗಿತ್ತಿಯರಾಗಿದ್ರು ಕೂಡ ಕ್ಷಣ ಮನಸ್ಸಲ್ಲಿ ಹರ್ಟ್ ಅನಿಸುತ್ತೆ, ನೋವಾಗತ್ತೆ. ಅಯ್ಯೋ ಯಾಕಪ್ಪ ಬೇಕಾಗಿತ್ತು ಇಷ್ಟೆಲ್ಲ ಕೇಳಿಸ್ಕೊಂಡು ಮಾಡಬೇಕಾ ಈ ಕೆಲಸನ, ರಾಜಕೀಯ ಮಾಡಬೇಕಾ, ಹೋರಾಟಗಳು ಮಾಡಬೇಕಾ ಅಂತ. ಆಮೇಲೆ ಮತ್ತೆ ಅನಿಸುತ್ತೆ, ಗಾಂಧಿ ನನ್ನಿಂದನೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾ, ನಾನು ಯಾಕೆ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡು ಕರಿ ಕೋಟ್ ಹಾಕ್ಕೊಂಡು ದಕ್ಷಿಣ ಆಫ್ರಿಕಾದಲ್ಲಿ ಆರಾಮಾಗಿ ಅವರು ವೃತ್ತಿ ಮಾಡ್ಕೊಂಡಿರ್ತಿದ್ರೆ ನಮಗಿಷ್ಟು ಈಸಿಯಾಗಿ ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯ ಸಿಗ್ತಾ ಇತ್ತಾ? ಬಾಬಾ ಸಾಹೇಬರು ಬರೀ ಒಂದು ಬ್ರೆಡ್ಡಿನ ಪೀಸನ್ನು ತಿನ್ಕೊಂಡು ಹೋರಾಟ ಮಾಡಿಕೊಂಡು ಈ ಸಂವಿಧಾನವನ್ನು ಬರೀದೆ ಹೋಗಿರ್ತಿದ್ರೆ ಹೆಣ್ಮಕ್ಳಾಗಿರೋ ನಾವುಗಳು ಇವತ್ತು ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಸ್ವಾತಂತ್ರ್ಯ ಸಿಗ್ತಿತ್ತಾ ನಮಗೆ? ಸಾವಿತ್ರಿಬಾಯಿ ಫುಲೆ ಅವರು, ಫಾತಿಮಾ ಶೇಖ್ ಅವರು ಅವ್ರಿಗೆ ತಿಪ್ಪೆ ಎಸೀತಾರೆ, ತಿಪ್ಪೆಯಿಂದ ಸಗಣಿಯನ್ನು ತೆಗೆದುಕೊಂಡು ಎಸೀತಾರೆ ಅವ್ರಗಳ ಮೇಲೆ, ಅವ್ರು ಶಿಕ್ಷಣ ಕಲ್ಸಕ್ಕೆ ಹೋದಾಗ. ಆದರೂ ಅವರು ಧೃತಿ ಕೆಡದೆ ಶಿಕ್ಷಣವನ್ನು ಕಲಿಸ್ತಾರೆ. ಅದೇ ಕಾರಣಕ್ಕಲ್ವ ಇವತ್ತು ನಾವು ಡಾಕ್ಟರ್ಗಳಾಗಿ, ಇಂಜಿನಿಯರ್ಗಳಾಗಿ, ಅಡ್ವೊಕೇಟ್ಗಳಾಗಿ, ವಕೀಲಗಿರಿಯನ್ನು ಮಾಡಿಕೊಂಡು ಜಡ್ಜ್ಗಳಾಗಿ, ಆಸ್ಟ್ರೋನಟ್ಗಳಾಗಿ ನಾವು ಹೆಣ್ಮಕ್ಳು ಕೂಡ ಒಂದು ಮೇಲ್ಸ್ತರಕ್ಕೆ ಬಂದಿರೋದು. ಅವರೆಲ್ಲರ ನೋವುಗಳನ್ನು ಅನುಭವಿಸ್ಕೊಂಡೇ ಬಂದವರು. ಹಾಗಾಗಿ ಏನೋ ಒಂದು ಬದಲಾವಣೆ, ಸಣ್ಣ ಬದಲಾವಣೆ ಆಗಬೇಕು ಅಂತ ಅಂದ್ರೂ ನಾವುಗಳು ಧೃತಿಗೆಡದೆ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ ಅನ್ನೋದನ್ನಷ್ಟೇ ನಾನು ಸ್ಫೂರ್ತಿಯಾಗಿ ತೆಗೆದುಕೊಳ್ತೀನಿ. ನಾವು ಹುಟ್ಟಿರೋ ನೆಲ ಎಂಥದ್ದು, ಕಿತ್ತೂರು ರಾಣಿ ಚೆನ್ನಮ್ಮ. ಅವರು ಹೋರಾಟದಿಂದ ಧೃತಿಗೆಟ್ಟು ನಾನು ಕಪ್ಪ ಕೊಡ್ತೀನಿ ಅಂತ ಒಪ್ಕೊಂಡಿರ್ತಿದ್ರೆ ಬ್ರಿಟಿಷರ ಜೊತೆ ನೆಮ್ಮದಿಯಾಗಿರ್ಬೋದಾಗಿತ್ತು. ಯಾಕೆ ಹೋರಾಟ ಮಾಡಿದ್ರು? ಉನಕೆ ಓಬವ್ವ ಯಾಕೆ ಹೋರಾಟ ಮಾಡಿದ್ರು? ಬೆಳವಾಡಿ ಮಲ್ಲಮ್ಮ ಯಾಕೆ ಹೋರಾಟ ಮಾಡಿದ್ರು? ರಾಜಕೀಯದ ವಿಚಾರದಲ್ಲಿ ಬಂದಾಗ ಇಂದಿರಾ ಗಾಂಧಿ ಅವ್ರು ಎದುರಿಸಿರುವಂಥ ಕಷ್ಟಗಳು ಆರಾಮಾಗಿ ಇದ್ಬಿಡ್ಬೋದಾಗಿತ್ತಲ್ಲ. ಗುಂಡೇಟನ್ನು ಅನುಭವಿಸ್ತಾ ತನ್ನ ಗಂಡನನ್ನು ಕೂಡ ಕಳ್ಕೊಂಡು ಆ ಹೆಣ್ಮಗಳು ಅಷ್ಟು ಸ್ಟ್ರಾಂಗ್ ಆಗಿ ನಿಂತು ದೇಶವನ್ನು ಮುನ್ನಡೆಸಿದ್ರು ಅಂದರೆ ಅವರೆಲ್ಲರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡಿರುವಂತಹ ನಾವುಗಳು ಇನ್ನೆಷ್ಟು ಧೈರ್ಯವಾಗಿ ಇರಬೇಕು. ಇವತ್ತು ಸಾವಿರಾರು ಜನ ರೇಪ್ ವಿಕ್ಟಿಮ್ ಹೆಣ್ಮಕ್ಳು ಬದುಕನ್ನು ಕಟ್ಕೊಂಡು ಬದುಕ್ತಿದ್ದಾರೆ. ನಮ್ಮ ಟ್ರಾನ್ಸ್ಜೆಂಡರ್ ಹೆಣ್ಮಕ್ಳು ಅವರು ಹಾವೇರಿನಲ್ಲಿ ಒಬ್ಬರು ನಮ್ಮ ಸಹೋದರಿ ಒಂದು ಹೋಟೆಲ್ನ ನಡೆಸ್ತಾ, DC ಆಫೀಸ್ ಕ್ಯಾಂಪಸಲ್ಲಿ ಒಂದು ಹೋಟೆಲ್ ನಡೆಸ್ತಾ ಬದುಕ್ತಿದ್ದಾರೆ. ಇಡೀ ಕುಟುಂಬ ಅವ್ರಿಗೆ ತಾತ್ಸಾರ ಮಾಡಿದೆ, ತಿರಸ್ಕಾರ ಮಾಡಿದೆ. ನನ್ನ ಫ್ರೆಂಡ್ಸ್ಗಳು ಟ್ರಾನ್ಸ್ಜೆಂಡರ್ಗಳು
ಸಲೂನ್ಗಳನ್ನು ನಡೆಸ್ತಾ ಇದ್ದಾರೆ, ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ನಡೆಸ್ತಾ ಇದ್ದಾರೆ. ಅವ್ರ ಕುಟುಂಬದಿಂದನೂ ತಾತ್ಸಾರ ಅನುಭವಿಸಿರುವಂಥವ್ರು. ನಮ್ಗೆ ಅಟ್ಲೀಸ್ಟ್ ಕುಟುಂಬಗಳ ಜೊತೆಗೆ ನಿಂತಿದೆ, ಯಾರೋ 4 ಜನ ಕಿಡಿಗೇಡಿಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥವ್ರು ಹೇಳ್ತಾರೆ ಅಂತ ಅಂದ್ಕೊಂಡು ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಧೈರ್ಯವಾಗಿ ನಾವಿವತ್ತು ನಿಂತರೆ ಮಾತ್ರ ಏನಾದರೂ ಮಾಡೋದಕ್ಕೆ ಸಾಧ್ಯ. ನಮ್ಮ ತಾಯಂದರು ಅಡ್ಗಲಜ್ಜಿ ಕಾಲದ್ದೇ ಅಂತ ಅಂದ್ಕೊಂಡು ಯಾವುದೇ ಬದಲಾವಣೆಗೆ ತುಡಿಯದೆ ನಮ್ಮನ್ನು ಓದಿಸದೇ ಇರ್ತಿದ್ರೆ, ನಮ್ಮನ್ನು ಸ್ಟ್ರಾಂಗ್ ಮಾಡದೇ ಇರ್ತಿದ್ರೆ, ಅಯ್ಯೋ ಹೆಣ್ಣು ಹೆತ್ಬಿಟ್ರೆ ನಮ್ಮನ್ನು ತಾತ್ಸಾರವಾಗಿ ಕಾಣ್ತಾರೆ ಅಂತ ಅಂದ್ಬಿಟ್ಟು ನಾವು ಹೆಣ್ಮಕ್ಳು ಹುಟ್ಟಿದ್ವಿ ಅಂತ ಎಡಗಾಲಲ್ಲಿ ಒದ್ದಿರ್ತಿದ್ರೆ, ಹಣದಲ್ಲಿ ಏನೋ ಒಂಚೂರು ಬೆರೆಸಿ ತಿನ್ಬಿಟ್ಟಿರ್ತಿದ್ರೆ ನಾವಿರ್ತಿದ್ವಾ? ನಮ್ಮ ತಾಯಂದ್ರೇ ಆ ಥರದ್ದು ಒಂದು ಸ್ಟ್ರಾಂಗ್ ಆಗಿರೋ ಸ್ಟೆಪ್ಪನ್ನು ತಗೊಂಡಿದ್ದಾರೆ ಅಂದಾಗ ಇವತ್ತು ನಾವೆಷ್ಟೇ ಮುಂದುವರೆದಿದ್ರು ಕೂಡ ಪ್ರತಿ ಕ್ಷಣ ಹೆಣ್ಣು ಅನುಮಾನವನ್ನು ಅನುಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆ ದೇವರು ಅಂತಿರೋ ಅಥವಾ ಒಳಗಿನ ಧೀಶಕ್ತಿ ಅಂತಿರೋ ಅಥವಾ ನಮಗೆ ಬಂದಂತಹ ಜ್ಞಾನ ಅಂತಿರೋ ಅಥವಾ ಬಾಬಾ ಸಾಹೇಬರು ಕೊಟ್ಟಂತಹ ಸ್ವಾತಂತ್ರ್ಯ ಅಂತಿರೋ, ಸ್ಫೂರ್ತಿ ಅಂತಿರೋ, ಯು ನೇಮ್ ಇಟ್ ಎನಿಥಿಂಗ್, ಅದೇನೋ ಒಂದು ಒಳಗಡೆ ಇದೆ, ಒಂದು ಶಕ್ತಿ ಒಳಗಡೆ ಇದೆ. ಆ ಶಕ್ತಿ ನಮ್ಗೆ ಇದೆ ಅಂದಾಗ ಆ ಶಕ್ತಿಯನ್ನು ಪರಿಪೂರ್ಣವಾಗಿ ಬಳಸ್ಕೊಳ್ಳುವಂಥವ್ರು ನಾವುಗಳಾಗಬೇಕು.